ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಏಯ್, ಯಾಕೆ ನಾನು ಇನ್ನೂ ಬದುಕೇ ಇದ್ದೀನಿ, ಆಗ್ಲೇ ನನ್ನ ಫೋಟೋಗೆ ದೀಪ ಹಚ್ತಿದ್ಯಾ? ಬದುಕಿರೋದಾ ನೀನಾ? ನಿನ್ ಮನ್ಸಲ್ಲಿ ಮನುಷ್ಯತ್ವ ಇವತ್ತು ಸತ್ತು ಹೋಯ್ತೋ ಅವತ್ತೇ ನೀನು ಸತ್ತು ಹೋದೆ ಪ್ರಾರ್ಥನಾ. ಎಕ್ಸ್ಕ್ಯೂಸ್ ಮೀ, ನಾನು ಪ್ರಾರ್ಥನಾ ಅಲ್ಲ, ಅಂತರ, ಈ ಮನೆ ಯಜಮಾನಿ. ನಾನು ಸ್ವಲ್ಪ ಜಾಸ್ತಿನೇ ರೆಸ್ಪೆಕ್ಟ್ ಎಕ್ಸ್ಪೆಕ್ಟ್ ಮಾಡ್ತೀನಿ. ಅಂತರ ಅಕ್ಕನ್ ಜೀವನ ಎರಡು ಮುಗಿಸಿ ಇವಾಗ ರಾಕ್ಷಸಿ ರೂಪದಲ್ಲಿ ಬಂದು ನಿಂತಿದ್ಯಲ್ಲ, ನಿನ್ಗೆ ಯಾವ ಮರ್ಯಾದೆ? ಹೌದಲ್ವಾ? ಕರೆಕ್ಟ್, ನೀನು ಹೇಳೋದು ಕರೆಕ್ಟ್. ಅದೇನು ಕೇಳಿ ತಗೊಳ್ಳೋದಕ್ಕೆ ಸಾಲನ? ಮರ್ಯಾದೆ ಅದು ತಾನಾಗೇ ಬರಬೇಕು. ಅದೇ ಲೋನ್ ತಗೊಳ್ಳಿ ಅಂತ ಫೋನ್ ಕಾಲ್ ಬರುತ್ತಲ್ಲ, ಆ ಥರ ಅಲ್ವಾ? ನೋಡ್ಲಿಲ್ಲ, ನಾನು ಈಗಲೂ ನಿಮ್ಗೊಂದು ಅವಕಾಶ ಕೊಡ್ತೀನಿ. ಇವತ್ತು ರಾತ್ರಿವರೆಗೂ ಯೋಚನೆ ಮಾಡು. ಇಷ್ಟು ದಿನ ನಾನು ಮಾಡಿದ್ದೆಲ್ಲ ಒಂದು ಕೆಟ್ಟ ಕನಸು ಅಂತ ಮರೆತು ಸಾರಿ ಕೇಳಿಕೊಂಡು ಸೋಲೊಪ್ಕೊಂಡು ನೀನಾಗ ನೀನೇ ಮನೆ ಬಿಟ್ಟು ಹೋಗ್ತಾ ಇರು. ಆಗ ನಿನಗೂ ನಿನ್ನ ಸಂಸಾರಕ್ಕೂ ಸೇಫ್ಟಿ. ನನ್ನ ಫ್ಯಾಮಿಲಿನ ಏನು ಹೇಳಬೇಕು ಅದನ್ನ ಕ್ಲಿಯರ್ ಆಗಿ ಹೇಳು. ವೆಯ್ಟ್, ನನ್ನ ಮಾತಿನ್ನೂ ಮುಗ್ದಿಲ್ಲ ಬೇಬಿ. ನಾನು ಹೇಳ್ದಂಗೆ ಕೇಳಿ ಮನೆ ಬಿಟ್ಟು ಹೋಗಲಿಲ್ಲ ಅನ್ಕೋ, ನಾಳೆ ಬೆಳಗ್ಗೆ ಹುಟ್ಟೋ ಸೂರ್ಯನ ಬೆಳಕು ನಿನ್ನ ಕಣ್ಮೇಲೆ ಬಿದ್ದಿದ ತಕ್ಷಣ ನೀನು ಸುಟ್ಟು ಬೂದಿ ಆಗೋಗ್ತೀಯ. ಅರ್ಥ ಆಗಲಿಲ್ಲ ಅಲ್ಲ? ನೋಡು, ಸೂರ್ಯ ಪ್ರತಿದಿನ ಹುಟ್ತಾನೆ, ಆದರೆ ಮಾನ, ಮರ್ಯಾದೆ, ಘನತೆ, ಗೌರವ ಅದೆಲ್ಲ ಪದದ ಅರ್ಥದ ಪರಿಚಯನೂ ಇಲ್ಲ ಬಿಡು ನನಗೆ. ಈ ಮಿಡ್ಲ್ ಕ್ಲಾಸ್ ಅವ್ರು ನೀವು, ನಿಮ್ಗೆ ಅದ್ರ ಬಗ್ಗೆ ಚೆನ್ನಾಗಿ ಗೊತ್ತಿರುತ್ತೆ. ಅದೆಲ್ಲ ಸುಟ್ಟು ಬೂದಿ ಆಗ್ಬಿಡುತ್ತೆ ಅಂತಿದ್ದೀನಿ. ಏನಂತ್ಯಾ? ಈ ತುದಿಯಿಂದ ಆ ದಡಕ್ಕೆ ಸೇರ್ಬೇಕು ಅಂತ ನಿರ್ಧಾರ ಮಾಡಿದ್ಮೇಲೆ ನೀರು ಬಿಸಿ ಆದ್ರೂ ಇರ್ಲಿ, ತಣ್ಣಗಾದ್ರೂ ಇರ್ಲಿ, ಈಚ್ತಾ ಇರೋದೆ ದಡ ಸೇರ್ತಾ ಇರೋದೆ. ವಾ 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 ವಾರೆ ವಾ, ಏನು ಕಾನ್ಫಿಡೆನ್ಸು! ಈ ಕಾನ್ಫಿಡೆನ್ಸು ಸಿಂಗಲ್ ಆಗಿದ್ದಾಗ ಓಕೆ, ಆದರೆ ಜೊತೆಲಿ ಹೆತ್ತವರು, ಸಾಕ್ತವರು, ಒಡ ಹುಟ್ಟವರು ಎಲ್ಲ ಇದ್ದಾಗ ಮನ್ಸು ಕೇಳಲ್ಲ, ಸ್ವಲ್ಪ ಭಯ ಪಡುತ್ತೆ. ಏಯ್, ನಿನ್ಗೆ ಅವಳೆ ಹೆದರೋದು? ಅದು ಅಂತರ ಅಕ್ಕನ ಫೋಟೋ, ಅದಕ್ಕೆ ದೀಪ ಇಟ್ಟೆ. ನಿನ್ ಫೋಟೋಗೂ ದೀಪ ಹಚ್ತೀನಿ, ಅದ್ರ ಜೊತೆಗೆ ಎಡೆನೂ ಇಡ್ತೀನಿ. ನಿನ್ನಂತವಳಿಗೆ ಬದುಕೋಕ್ಕೂ ಯೋಗ್ಯತೆ ಇಲ್ಲ. ತಾಕತ್ತಿದ್ರೆ ನನ್ನ ಬೀಳ್ಸೋದಲ್ಲ, ಲೈಟಾಗಿ ಅಲ್ಲಾಡ್ಸ್ ನೋಡು. ಡೈಲಾಗು ಡೈಲಾಗ್ ಹೊಡೆಯೋದು ತುಂಬ ಈಸಿ ನಮ್ಮ, ಆದರೆ ಅದನ್ನು ಫಾಲೋ ಮಾಡೋದು ತುಂಬ ಕಷ್ಟ. ಸೊ ಲೀಲಾ, ರೆಡಿ ಇರು, ನಾಳೆ ನಿನಗೆ ಬಿಸಿ ಬಿಸಿ ಸುದ್ದಿ ಕೊಡ್ತೀನಿ. ನಿನ್ನನ್ನು ಈ ಮನೆಯಿಂದ ಕ್ಲೀನ್ ಮಾಡ್ತೀನಿ. ಬರಲಾ? ಬಾಯ್. ಪ್ರಾರ್ಥನಾ ಅಂತರ ಮೇಡಮ್ ಅಲ್ಲ ಅಂತ ಪ್ರೂವ್ ಮಾಡೋದಕ್ಕೆ ಕೆಲವೊಂದು ಫೈಲ್ಸ್ ಚೆಕ್ ಮಾಡಿ ಪಾಯಿಂಟ್ಸ್ ಹಾಕಾಯ್ತು. ವಿಶ್ವರೂಪ ಎಲ್ಲೋದ್ರು? ಅವ್ರಿಗೂ ಇದೇ ಕೆಲಸ ಹೇಳಿದ್ರಲ್ಲ, ಅದೇನು ಮಾಡ್ತಿರ್ತಾರೋ ಏನೋ, ಪಾಯಿಂಟ್ಸ್ ಹಾಕಿದಾರೋ ಇಲ್ಲೋ. ಒಂದು ಪಾಯಿಂಟ್ಸ್ ಇದೆ, ಬರ್ಕೊಂಡ್ಬಿಡ್ತೀನಿ. ಪ್ರೀತಿ ಮಧುರ ತ್ಯಾಗ ಅಮರ ಅಕ್ಬರ್ ಅಂಟೋನಿ. ಪ್ರೀತಿ ಮಧುರ ತ್ಯಾಗ ಅಮರ ಅಕ್ಬರ್ ಅಂಟೋನಿ. ಪ್ರೀತಿ ಮಾಡಿದ ಹುಡುಗಿ ಕೈ ಕೊಟ್ರೆ 90 ಕ್ವಾರ್ಟರ್ ವಿಸ್ಕಿ ಬಿರಿಯಾನಿ. ಏನ್ರಿ ಹೇಳ್ತಿದ್ದೀರಾ? ಒಳ್ಳೆ ದೇವದಾಸ್ ಥರ ಕಾಣ್ತಿದ್ದೀರಾ. ದೇವದಾಸ ಅನ್ನೋದ್ರಲ್ಲಿ ಒಂದೇ ವಿಧ, ಅದರಲ್ಲಿ ಒಳ್ಳೆ ದೇವದಾಸ, ಕೆಟ್ಟ ದೇವದಾಸ ಅನ್ನೋ 2 ವಿಧಗಳಿಲ್ಲ. ಲವ್ ಫೇಲರ್ ಆಗಿರೋ ಹುಡುಗರಿಗೆ ನನ್ನದೊಂದು ಶಾಯರಿ: ಪ್ರೀತಿಯಲ್ಲಿ ಮೋಸ ಹೋದ ಹುಡುಗರು ಆಗುತ್ತಾರೆ ದೇವದಾಸ,
ಪ್ರೀತಿಯಲ್ಲಿ ಮೋಸ ಹೋದ ಹುಡುಗರು ಆಗುತ್ತಾರೆ ದೇವದಾಸ, ಆದರೆ ಹುಡುಗಿರು ಅವರು ಮೊದಲಿಂದನೂ ರಾಕ್ಷಸ ದಾಸ. ಅಯ್ಯೋ ನಿಮ್ ಶಾಯರಿಗೆ ಇಷ್ಟು ಬೆಂಕಿ ಅಕ್ಕ. ಬೆಂಕಿ ಬೆಂಕಿ ಎಂದರೆ ಹುಡುಗರ ಎದೆಯಲ್ಲಿ ಉರಿಯುತ್ತಿರುವ ಜ್ವಾಲೆ. ಬೆಂಕಿ ಎಂದರೆ ಹುಡುಗರ ಎದೆಯಲ್ಲಿ ಉರಿಯುತ್ತಿರುವ ಜ್ವಾಲೆ. ಒಮ್ಮೊಮ್ಮೆ ಅನ್ಸುತ್ತೆ ಎಲ್ಲ ಬಿಟ್ಬಿಟ್ಟು ಹಾಕೊಂಡ್ಬಿಡೋಣ ಅಯ್ಯಪ್ಪ ಸ್ವಾಮಿ ಮಾಲೆ. ಸ್ವಾಮಿ ಶರಣಮಯ್ಯಪ್ಪ. ರೀ ಯಾಕ್ರಿ ನಂಗೆ ಕಾಟ ಕೊಡ್ತಿದ್ದೀರಾ? ಕಾಟ ಕಾಟ ಬಾಯ್ಗೆ ಸರಿಯಾಗಿ ಬರುತ್ತೆ ಇವಾಗ. ನೋಡ್ರಿ, ಪ್ರಾರ್ಥನೆನ ಅಂತರಲ್ಲ ಅಂತ ಪ್ರೂವ್ ಮಾಡೋದಕ್ಕೆ ಅಲ್ಲಿ ಪಾಯಿಂಟ್ಸ್ ಹಾಕ್ಬೇಕು. ಕ್ರೈಮ್ ರಿಲೇಟೆಡ್ ರಿಸರ್ಚ್ ಮಾಡಿ ಪಾಯಿಂಟ್ಸ್ ಹಾಕಿ ಅಂದ್ರೆ ನೀವ್ ಏನ್ರಿ ಶಾಯರೆಲ್ಲ ಹೇಳ್ಕೊಂಡು. ಬಾಲೆ ಕಿಶೋರ್ ಸರ್ನೇ ಮನೆಯಿಂದ ಹೊರಗಾಕದವಳು ಅಂತರ. ಹಾಗಿರ್ಬೇಕಾದ್ರೆ ನಾನು ನೀನು ಯಾವ ಮೂಲೆ? ಕೆಲವೊಂದ್ಸಲ ಅನಾನಸ್ ಸೊಳ್ಳೆ ಕಚ್ಚಿನೇ ಮಲೇರಿಯಾ ಬರೋದು. ಆ ಸೊಳ್ಳೆ ಇರೋದು ಎಲ್ಲಿ ಹೇಳಿ? ಮೂಲೆನಲ್ಲೇ. ನೆನ್ಪಿಟ್ಕೊಳ್ಳಿ. ಅದು ಅನಾನಸ್ ಸೊಳ್ಳೆ ಅಲ್ಲ, ಅನಾಫಿಲಿಸ್ ಅನ್ನುವ ಹೆಣ್ಣು ಸೊಳ್ಳೆ. ಮತ್ತೆ ನೀನು ನೆನಪು ಅನ್ನೋ ಒಂದು ಪದ ತೆಗೆದೆ. ಆ ಪದದಿಂದ ಒಂದು ಶಾಯರಿ ನೆನಪಾಯ್ತು. ನೂರೊಂದು ನೆನಪು ಎದೆಯ. ಓಕೆ, ಕೂಲ್ ಕೂಲ್. ಮನಸ್ಸಲ್ಲಿ ಇಷ್ಟೆಲ್ಲ ನೋವಿದ್ರು ಕೂಡ ನಮ್ಮ ಲೀಲಾ ಮೇಡಮ್ಗೋಸ್ಕರ ಕ್ರೈಮ್ ಡೈರಿ, ಕ್ರೈಮ್ ಸ್ಟೋರಿ ಎಲ್ಲ ನೋಡಿ ಒಂದು ಕೆಲವು ಪಾಯಿಂಟ್ ಹಾಕೊಂಡು ಬಂದಿದ್ದೀನಿ. ಆ ಪಾಯಿಂಟ್ ಏನಾದರೂ ವರ್ಕೌಟ್ ಆದರೆ ಪ್ರಾರ್ಥನಾನು ಈ ಮನೆಯಿಂದ ಹೊರಗೆ ದಬ್ಬೋದು. ನೀನು ನಿನ್ನ ಮನಸ್ಸಿಂದ ನನ್ನನ್ನು ಹೊರಗೆ ದಬ್ದಾಗೆ. ನೋಡಿ, ನೀವು ಪಾಯಿಂಟ್ ಸ್ಟಡಿ ಮಾಡ್ಕೊಂಡು ಬಂದಿದ್ದೀರಾ ಅಂತ ಸುಮ್ಮನಿದ್ದೀನಿ. ಲೀಲಾ ಮೇಡಮ್ಗೆ ಹೆಲ್ಪ್ ಮಾಡೋದು ಅಷ್ಟೇ ನಮ್ಮ ಕೆಲಸ. ಅದ್ರ ಮಧ್ಯೆ ಈ ದೇವದಾಸ ಪಾರ್ವತಿ ಅಂತ ಮಧ್ಯದಲ್ಲಿ ಏನಾದ್ರು ಸೀನ್ ಬಂದ್ರೆ ಸರಿ ಇರಲ್ಲ. ಹಲೋ, ಇಟ್ಸ್ ಮೈ ಪರ್ಸನಲ್. ಲೀಲಾ ಮೇಡಮ್ ನನಗೆ ತಂಗಿದ್ದಾಗೆ. ಅಂತರ ಮೇಡಮ್ ಹೋದ್ಮೇಲೆ ನಮ್ಮ ಬಾಸ್ ಲೈಫಲ್ಲಿ ಏನೋ ಒಂದು ಹೊಸತ್ತು ಬಣ್ಣ ಕೊಡಬೇಕು ಅಂತ ಅವ್ರ ಆತ್ಮ ಲೀಲಾ ಮೇಡಮ್ನೇ ಈ ಮನೆ ಕಳಿಸಿದೆ. ಅವರಿಬ್ರು ರೂಪ ಬೇರೆ, ಆದರೆ ಅವರಿಬ್ರು ಒಂದೇ ಥರ. ಅಂತರ ಮೇಡಮ್ ಅಲ್ಲಿರೋ ಗುಣಕ್ಕೆ ಒಂಚೂರು ಬಬ್ಲಿ, ಒಂಚೂರು ಮಾಸ್ ಫೀಲ್ ಸೇರಿಸಿದ್ರೆ ಲೀಲಾ ಮೇಡಮ್ ಆಗ್ತಾರೆ. ಅದು ಈ ಮನೆಯಲ್ಲಿ ನಿಜ ಆಗಿದೆ. ಹೌದು, ಅಂತರ ಮೇಡಮ್ ಜೀವಂತವಾಗಿ ಇಲ್ಲದೆ ಇದ್ರು ಕೂಡ ಅವ್ರ ನೆನಪಲ್ಲಿ ಲೀಲಾ ಮೇಡಮ್ ಈ ಮನೆಗೆ ಶಾಶ್ವತವಾಗಿ ಉಸಿರಾಗಿರ್ತಾರೆ. ಆ ನಂಬಿಕೆ ನನಗಿದೆ. ಕೌಸಲ್ಯ, ನಿನ್ನ ಕಾಲಿಗೆ ಬಿದ್ದು ಕ್ಷಮೆ ಕೇಳಲು, ಕೈ ಮುಗಿದು ಕ್ಷಮೆ ಕೇಳಲು ಹೇಳು. ಏನ್ ಮಾಡಿದ್ರೆ ಸರಿ ಹೋಗ್ತೀಯ ನೀನು? ನಿನಗೆ ಬೈದೆ, ಹೊಡೆದೆ, ಆಡಬಾರದನ್ನೆಲ್ಲ ಹೇಳಿದೆ. ಆದರೆ ಸತ್ಯ ಗೊತ್ತಾದ ಮೇಲೆ ಬೆಂದು ಹೋಗ್ತಾ ಇದ್ದೀನಿ ಕಣೆ. ಏನ್ ಮಾಡ್ಲಿ ಹೇಳು? ಅಂತ ದೊಡ್ಡ ಮಾತಾಡ್ಬೇಡ್ರಿ. ಈ ವಿಡಿಯೋ ನಿಮ್ ಗಮನಕ್ಕೆ ಬರಬಾರ್ದಂತ ಎಷ್ಟೆಲ್ಲ ಪ್ರಯತ್ನ ಪಟ್ಟೆ. ಆದ್ರೆ ಆ ಅಂತರ ತಾಕ್ಷಣ್ಯವಾಗಿ ನೀನ್ ತೋರಿಸ್ಬಿಟ್ಲು. ಇಂಥ ಪರಿಸ್ಥಿತಿ ಯಾವ ತಂದೆ ತಾಯಿಗೂ ಬರಬಾರ್ದ್ರಿ. ನೆನ್ಸ್ಕೊಂಡ್ರೆ ಸತ್ತು ಹೋಗೋಣ ಅನ್ಸ್ತಾ ಇದೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.